ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಮಗಳಿಗೆ ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ತುಪ್ಪ ಕಾಯಿಸ್ಕೊಳ್ಳೋಣ ಅಂಥೇಳಿ ನಾನು ಯೂಶ್ವಲಿ ಊರಿಂದನೇ ತರಿಸ್ಕೊತಾ ಇದ್ದೆ 1.5 ಇಯರ್ಸಿಂದ. ಇವಾಗ ಅಷ್ಟಾಗಿ ನಾಟಿ ತುಪ್ಪ ಸಿಗೋದಿಲ್ಲ, ಸ್ವಲ್ಪ ಇದ್ರೂ ಎಲ್ಲ ಅವರು ಮನೆ ಮಟ್ಟಿಗೆ ಆಗುತ್ತಲ್ವ, ಹಾಗಾಗಿ ಸರಿ ಅಂತೇಳಿ ನನ್ನ ಫ್ರೆಂಡ್ ಹೇಳಿದ್ರು ನಂದಿನಿ ತುಪ್ಪ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂಥೇಳಿ. ನಂದಿನಿ ತುಪ್ಪ ಅಂದರೆ ನಾನು ಪ್ಯಾಕೆಟ್ ತೇಳ್ತಾ ಇಲ್ಲ, ಬೆಣ್ಣೆ ತಂದು ಕಾಯಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ, ನಾನೊಂದು ಅರ್ಧ kg ಬೆಣ್ಣೆನ ತಂದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನು ನಾನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ನೀಟಾಗೇ ಇರುತ್ತೆ. ಆದರೂ ನಾನು ಒಂದು 2-3 ಸತಿ ನೀಟಾಗಿ ಅದನ್ನು ಕಿವುಚ್ಬಿಟ್ಟು ನೀರಾಕಿ ವಾಶ್ ಮಾಡಿ, ಅದಾದಮೇಲೆ ನಾನು ಒಂದು ವೀಳ್ಯದೆಲೆ ಬಳಸಿದ್ದೀನಿ. ವೀಳ್ಯದೆಲೆ, ಸ್ವಲ್ಪ ತುಳಸಿ, ಒಂದೇ ಒಂದು ಏಲಕ್ಕಿ, ಅದಾದ ನಂತರ ಒಂದು 4ರಿಂದ 5 ಮೆಂತ್ಯ. ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಮೆಂತ್ಯ, ಮತ್ತು ನೋಡಿ ಥರ ಅನಿಸುತ್ತೆ. ಇಷ್ಟೇ ಸಾಕು. ಸ್ವಲ್ಪ ನೋಡ್ಕೊತಾನೆ ಇರಬೇಕು. ನಾನು ಸ್ವಲ್ಪ ಆ ಕಡೆ ಟಿಫನಿಗೆ ರೆಡಿ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಉಕ್ಕೋ ಥರ ಆಯಿತು. ಉಕ್ಕಿಲ್ಲ ಅದು. ಈ ಥರ ನೀಟಾಗಿ ಕಾಯಲಿ. ವೈಟ್ ನೊರೆ ಕಾಣ್ತಿದೆಯಲ್ಲ, ಅದೆಲ್ಲ ಹೋಗಬೇಕು, ಹೋಗಿ ಈ ಥರ ಬರಬೇಕು. ಅಲ್ಲಿ ತನಕ ನೀಟಾಗಿ ಕಾಯಿಸಿ. ಈ ಥರ ವೀಳ್ಯದೆಲೆ ಮತ್ತು ತುಳಸಿ ಎಲ್ಲ ಹಾಕಿ ಕಾಯಿಸೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ನಾವು ಲಾಂಗ್ ಟರ್ಮಾಗಿ ಇಟ್ಕೋಬೋದು. ನಾನಿಲ್ಲಿ ಒಂದು ಅರ್ಧ kg ಕಾಯಿಸ್ಕೊಂಡ್ರೆ ಆಲ್ಮೋಸ್ಟ್ 1-1.5 ತಿಂಗಳು ಬರುತ್ತೆ. ಯಾಕಂದರೆ ನಮ್ಮನೇಲಿ ನನ್ನ ಹಸ್ಬೆಂಡು ತುಪ್ಪ ಏನು ತಿನ್ನೋದಿಲ್ಲ. ನಾನು ತುಂಬ ಕಡಿಮೆ, ಕೆಲವೊಂದು ಐಟಮ್ಗೆ ಮಾತ್ರ ಹಾಕ್ಕೊಂಡು ತಿಂತೀನಿ. ಒಬ್ಬಟ್ಟು, ಆಮೇಲೆ ನೀರು ದೋಸೆ, ರೊಟ್ಟಿ, ಈ ಥರದಕ್ಕೆ ಮಾತ್ರ ಹಾಕ್ಕೋತೀನಿ. ಡೈಲಿ ಏನು ತುಪ್ಪ ಬಳಸೋದಿಲ್ಲ. ಹಂಗಾಗಿ ನನಗಿಲ್ಲಿ 1.5 ತಿಂಗಳು ಬಂದುಬಿಡುತ್ತೆ. ಮಗಳಿಗೂ ಅಷ್ಟೇ, ನಾನು ಜಾಸ್ತಿ ಹಾಕೋದಿಲ್ಲ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತೀನಿ ಅಲ್ವ, ಹಾಗಾಗಿ 1.5 ತಿಂಗಳು ಬರುತ್ತೆ ನನಗೆ. ಯಾರಾದರೂ ಬಳಸ್ತೀರಾ ಅಂದರೆ ಬಳಸ್ಬೋದು, ಸಿಗುತ್ತೆ ಅಂದರೆ ಪರವಾಗಿಲ್ಲ, ತಂದಿಟ್ಕೋಬೋದು. ಇವಾಗ ನಾಟಿ ತುಪ್ಪ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಸಿಕ್ಕಿದ್ರೂ ಅಲ್ಲಿ ಮನೆ ಬಳಕೆಗೆ ಸಾಕೋದು. ನಮ್ಮ ಸೈಡಲ್ಲೆಲ್ಲ ಅಷ್ಟಾಗಿ ಬೆಣ್ಣೆನೂ ಬರೋದಿಲ್ಲ, ತುಂಬ ಕಡಿಮೆನೇ ಬರುತ್ತೆ, ಮನೆಗಾಗಷ್ಟು ಬರುತ್ತೆ. ಹಾಗಾಗಿ ನಾನು ಈ ಸತಿ ನಂದಿನಿನೇ ಟ್ರೈ ಮಾಡೋಣ ಅಂಥೇಳಿ ತಂದು ಕಾಯಿಸಿದ್ದೀನಿ. ನೋಡಿ, ನಾನು ಅರಿಶಿನ ಏನೂ ಬಳಸಿಲ್ಲ, ಬರೀ ಮೆಂತ್ಯ ಹಾಕಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಅದು ಕಾಯಿಸ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು, ಅಷ್ಟು ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಅದು ನೊರೆ ಹೋಗೋ ತನಕ ಫುಲ್ಲು ಕಾಯಿಸಿ, ಅದಾದಮೇಲೆ ಸ್ವಲ್ಪ ಗ್ಲಾಸು ಇಲ್ಲ ಸ್ಟೀಲಿಗೆ ಹಾಕಿಟ್ಕೊಳ್ಳಿ, ಪ್ಲಾಸ್ಟಿಕ್ಕಲ್ಲಿ ಬಳಸಬೇಡಿ. ಮತ್ತು ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ಕಲ್ಲೆಲ್ಲ ಬಳಸಿದ್ರೆ ಬೇಗ ತುಪ್ಪ ಕೆಡುತ್ತೆ, ಈ ಫಂಗಸ್ ಥರ ಬಂದುಬಿಡುತ್ತೆ ಪ್ಲಾಸ್ಟಿಕ್ಕಲ್ಲಿ ಆ ಥರದ್ರಲ್ಲಿ ಇಟ್ಟರೆ. ಅದಾದಮೇಲೆ ಅದ್ರ ಜೊತೆಗೆ ನಾನು ನೀರು ದೋಸೆ ಮಾಡಿದ್ದೆ ಆವತ್ತೇ. ಸರಿ, ನೀರು ದೋಸೆಗೆ ತುಪ್ಪ ಚೆನ್ನಾಗಿರುತ್ತೆ ಅಂಥೇಳಿ ನೀರು ದೋಸೆ ಹಾಕ್ಕೋತಾ ಇದ್ದೀನಿ. ಬಿಸಿ ಬಿಸಿ ನೀರು ದೋಸೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲೂ ಎಮ್ಮೆ ತುಪ್ಪ ಮತ್ತು ದನಿನ ತುಪ್ಪ ಎಲ್ಲ ಮಿಕ್ಸ್ ಆಗಿರುತ್ತೆ ಈ ನಂದಿನಿ ಬೆಣ್ಣೆ ಅಂದ್ರೂ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಸಿಗಲಿಲ್ಲ ಅಂದರೆ ಆಪ್ಷನ್ ಇಲ್ಲ ಅಲ್ಲ, ಹಾಗಾಗಿ ಅಲ್ಲಿ ಪ್ಯಾಕೆಟ್ ತುಪ್ಪ ತಂದು ತಿನ್ನೋ ಬದಲು ಅಟ್ಲೀಸ್ಟ್ ನಾವು ಈ ಥರ ಕಾಯಿಸಿದ್ರೆ ನಮಗೊಂದು ಗೊತ್ತಿರುತ್ತೆ ನಾವು ಈ ಥರ ನೀಟಾಗಿ ಕಾಯಿಸಿದ್ದೀವಿ ಅಂತ. ನನಗೆ ಪ್ಯಾಕೆಟ್ ತುಪ್ಪ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಬಟ್ ಬೆಣ್ಣೆಯಲ್ಲಿ ಮಾತ್ರ ತುಪ್ಪ ಕಾಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹೇಳ್ತಾರಲ್ಲ ಮರಳಾಗಿ ಬರುತ್ತೆ, ಸೇಮ್ ಅದೇ ಥರ ಬರುತ್ತೆ. ಒಂದಿನ ಇಟ್ಟುಬಿಟ್ರೆ ನೆಕ್ಸ್ಟ್ ಡೇಗೆಲ್ಲ ಫುಲ್ ಗಟ್ಟಿಯಾಗಿ ಮರಳಾಗೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀರು ದೋಸೆ ಆಗೋಯಿತು, ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಯಾರಾದರೂ ಅಂದರೆ 1.5 ವರ್ಷದ ತನಕನಾದರೂ ನಾಟಿ ತುಪ್ಪ ಬಳಸಿ, ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇರಲ್ಲ ಅಲ್ವಾ, ಹಾಗಾಗಿ ಈ ಥರದ್ದು ಕಾಯಿಸ್ಕೋಬೋದು. ನೀವು ಬಿಸಿ ಬಿಸಿ ನೀರು ದೋಸೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ನಾನು ಅದಾದಮೇಲೆ ಹಾಗೆ ಒಂದಿನ ಫುಲ್ ಇಟ್ಬಿಟ್ಟಿದ್ದೆ, ಅದು ಕೂಲ್ ಡೌನ್ ಆಗಬೇಕಲ್ಲ. ಇವಾಗ ನೋಡಿ ಈ ಥರ ಬಂದಿದೆ, ಫುಲ್ ಮರಳಾಗೇ ಇರುತ್ತೆ, ತುಂಬ ಚೆನ್ನಾಗಿ ಬಂದಿತ್ತು. ನನಗೇನೋ ಸಖತ್ ಇಷ್ಟ ಆಯಿತು. ಅದಾದಮೇಲೆ ನಾನು ಕಂಟಿನ್ಯೂಗಿ ಇದೇ ಥರ ಕಾಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ.